ಶಿಸ್ತನ್ನು ಕಾಪಾಡಿರ್ತಕ್ಕಂಥ ರಾಜ್ಯ ಅದು ಕರ್ನಾಟಕ ಅಂತೇಳಿ ನಾವು ಹೇಳುವಾಗ ಹೆಮ್ಮೆ ಅನ್ನಿಸ್ತದೆ. ಆ ವಿತ್ತೀಯ ಶಿಸ್ತನ್ನು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಶಿಸ್ತಿನ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಂಡಿಸಿದ್ದಾರೆ. ಅದರ ಜೊತೆಗೆ ಕಟ್ಟಕಡೆ ಮನುಷ್ಯರು, ಅಲೆಮಾರಿ ಜನಾಂಗ, ಇಲ್ಲಿವರೆಗೆ ಅಲೆಮಾರಿ ಜನಾಂಗ ಯಾರ್ಯಾರೇ ನಾವು ನಿಮ್ನ ವರ್ಗದವ್ರನ್ನ ಗುರುತಿಸಿದ್ರು, ಅತ್ಯಂತ ಬಡವರನ್ನ ಗುರುತಿಸಿದ್ರು, ಅತ್ಯಂತ ಶೋಷಿತರನ್ನು ಗುರುತಿಸಿ ಅವ್ರನ್ನ ಉನ್ನತಿಗೆ ಪ್ರಯತ್ನ ಮಾಡಿದ್ರು, ಅಲೆಮಾರಿಗಳು ಉಳ್ಕೊಂಡಿದ್ರು. ಅಲೆಮಾರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ವಸತಿಗಾಗಿ 100 ಕೋಟಿ ರೂಪಾಯಿಯನ್ನು ಒದಗಿಸೋದರ ಮೂಲಕ ಅತ್ಯಂತ ಕಟ್ಟಕಡೆ ವ್ಯಕ್ತಿಗೂ ಸಹಿತ ಬಜೆಟ್ ತನ್ನ ಗಮನವನ್ನು ಹರಿಸಿದೆ. ಹಾಗಾಗಿ ಇದು ಶ್ರೀಸಾಮಾನ್ಯನ ಬಜೆಟ್ಟು, ಸಾಮಾಜಿಕ ನ್ಯಾಯವನ್ನು ನೋಡಿರ್ತಕ್ಕಂಥ ಬಜೆಟ್ಟು, ಇದು ಶಿಸ್ತು, ಆರ್ಥಿಕ ಶಿಸ್ತನ್ನು ಕಾಪಾಡಿರ್ತಕ್ಕಂಥ ಬಜೆಟ್ ಇದಾಗಿದೆ. ಅಭಿವೃದ್ಧಿಗೂ ಸಹಿತ ತನ್ನದೇ ಆದ ರೀತಿಯೊಳಗೆ ವೇಗವನ್ನು ಕೊಡ್ತಕ್ಕಂಥ ಕೆಲಸ ಈ ಬಜೆಟ್ ಮೂಲಕ ಆಗಿದೆ. ಇದು ಕರ್ನಾಟಕದ ಜನತೆಯ ಬಜೆಟ್. ಇದು ಶ್ರೀಸಾಮಾನ್ಯನ ಬಜೆಟ್. ಸರ್ವ ವರ್ಗಗಳನ್ನು ಗಮನದಲ್ಲಿ ಇರಿಸಿಕೊಂಡು ಶಾಂತಿಯ ತೋಟ ಮಾಡುವಂಥ ಬಜೆಟ್ಟು ಈ ಬಜೆಟ್. ಶಿಸ್ತನ್ನು ಕಾಪಾಡಿರ್ತಕ್ಕಂಥ ರಾಜ್ಯ ಅದು ಕರ್ನಾಟಕ ಅಂತೇಳಿ ನಾವು ಹೇಳುವಾಗ ಹೆಮ್ಮೆ ಅನ್ನಿಸ್ತದೆ. ಆ ವಿತ್ತೀಯ ಶಿಸ್ತನ್ನು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಶಿಸ್ತಿನ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಂಡಿಸಿದ್ದಾರೆ. ಅದರ ಜೊತೆಗೆ ಕಟ್ಟಕಡೆ ಮನುಷ್ಯರು, ಅಲೆಮಾರಿ ಜನಾಂಗ, ಇಲ್ಲಿವರೆಗೆ ಅಲೆಮಾರಿ ಜನಾಂಗ ಯಾರ್ಯಾರೇ ನಾವು ನಿಮ್ನ ವರ್ಗದವ್ರನ್ನ ಗುರುತಿಸಿದ್ರು, ಅತ್ಯಂತ ಬಡವರನ್ನ ಗುರುತಿಸಿದ್ರು, ಅತ್ಯಂತ ಶೋಷಿತರನ್ನು ಗುರುತಿಸಿ ಅವ್ರನ್ನ ಉನ್ನತಿಗೆ ಪ್ರಯತ್ನ ಮಾಡಿದ್ರು, ಅಲೆಮಾರಿಗಳು ಉಳ್ಕೊಂಡಿದ್ರು. ಅಲೆಮಾರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ವಸತಿಗಾಗಿ 100 ಕೋಟಿ ರೂಪಾಯಿಯನ್ನು ಒದಗಿಸೋದರ ಮೂಲಕ ಅತ್ಯಂತ ಕಟ್ಟಕಡೆ ವ್ಯಕ್ತಿಗೂ ಸಹಿತ ಬಜೆಟ್ ತನ್ನ ಗಮನವನ್ನು ಹರಿಸಿದೆ. ಹಾಗಾಗಿ ಇದು ಶ್ರೀಸಾಮಾನ್ಯನ ಬಜೆಟ್ಟು, ಸಾಮಾಜಿಕ ನ್ಯಾಯವನ್ನು ನೋಡಿರ್ತಕ್ಕಂಥ ಬಜೆಟ್ಟು, ಇದು ಶಿಸ್ತು, ಆರ್ಥಿಕ ಶಿಸ್ತನ್ನು ಕಾಪಾಡಿರ್ತಕ್ಕಂಥ ಬಜೆಟ್ ಇದಾಗಿದೆ. ಅಭಿವೃದ್ಧಿಗೂ ಸಹಿತ ತನ್ನದೇ ಆದ ರೀತಿಯೊಳಗೆ ವೇಗವನ್ನು ಕೊಡ್ತಕ್ಕಂಥ ಕೆಲಸ ಈ ಬಜೆಟ್ ಮೂಲಕ ಆಗಿದೆ. ಇದು ಕರ್ನಾಟಕದ ಜನತೆಯ ಬಜೆಟ್. ಇದು ಶ್ರೀಸಾಮಾನ್ಯನ ಬಜೆಟ್. ಸರ್ವ ವರ್ಗಗಳನ್ನು ಗಮನದಲ್ಲಿ ಇರಿಸಿಕೊಂಡು ಶಾಂತಿಯ ತೋಟ ಮಾಡುವಂಥ ಬಜೆಟ್ಟು ಈ ಬಜೆಟ್. ಶಿಸ್ತನ್ನು ಕಾಪಾಡಿರ್ತಕ್ಕಂಥ ರಾಜ್ಯ ಅದು ಕರ್ನಾಟಕ ಅಂತೇಳಿ ನಾವು ಹೇಳುವಾಗ ಹೆಮ್ಮೆ ಅನ್ನಿಸ್ತದೆ. ಆ ವಿತ್ತೀಯ ಶಿಸ್ತನ್ನು ಗಮನದಲ್ಲಿಟ್ಟುಕೊಂಡು ಅತ್ಯಂತ ಶಿಸ್ತಿನ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಂಡಿಸಿದ್ದಾರೆ. ಅದರ ಜೊತೆಗೆ ಕಟ್ಟಕಡೆ ಮನುಷ್ಯರು, ಅಲೆಮಾರಿ ಜನಾಂಗ, ಇಲ್ಲಿವರೆಗೆ ಅಲೆಮಾರಿ ಜನಾಂಗ ಯಾರ್ಯಾರೇ ನಾವು ನಿಮ್ನ ವರ್ಗದವ್ರನ್ನ ಗುರುತಿಸಿದ್ರು, ಅತ್ಯಂತ ಬಡವರನ್ನ ಗುರುತಿಸಿದ್ರು, ಅತ್ಯಂತ ಶೋಷಿತರನ್ನು ಗುರುತಿಸಿ ಅವ್ರನ್ನ ಉನ್ನತಿಗೆ ಪ್ರಯತ್ನ ಮಾಡಿದ್ರು, ಅಲೆಮಾರಿಗಳು ಉಳ್ಕೊಂಡಿದ್ರು. ಅಲೆಮಾರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ವಸತಿಗಾಗಿ 100 ಕೋಟಿ ರೂಪಾಯಿಯನ್ನು ಒದಗಿಸೋದರ ಮೂಲಕ ಅತ್ಯಂತ ಕಟ್ಟಕಡೆ ವ್ಯಕ್ತಿಗೂ ಸಹಿತ ಬಜೆಟ್ ತನ್ನ ಗಮನವನ್ನು ಹರಿಸಿದೆ. ಹಾಗಾಗಿ ಇದು ಶ್ರೀಸಾಮಾನ್ಯನ ಬಜೆಟ್ಟು, ಸಾಮಾಜಿಕ ನ್ಯಾಯವನ್ನು ನೋಡಿರ್ತಕ್ಕಂಥ ಬಜೆಟ್ಟು, ಇದು ಶಿಸ್ತು, ಆರ್ಥಿಕ ಶಿಸ್ತನ್ನು ಕಾಪಾಡಿರ್ತಕ್ಕಂಥ ಬಜೆಟ್ ಇದಾಗಿದೆ. ಅಭಿವೃದ್ಧಿಗೂ ಸಹಿತ ತನ್ನದೇ ಆದ ರೀತಿಯೊಳಗೆ ವೇಗವನ್ನು ಕೊಡ್ತಕ್ಕಂಥ ಕೆಲಸ ಈ ಬಜೆಟ್ ಮೂಲಕ ಆಗಿದೆ. ಇದು ಕರ್ನಾಟಕದ ಜನತೆಯ ಬಜೆಟ್. ಇದು ಶ್ರೀಸಾಮಾನ್ಯನ ಬಜೆಟ್. ಸರ್ವ ವರ್ಗಗಳನ್ನು ಗಮನದಲ್ಲಿ ಇರಿಸಿಕೊಂಡು ಶಾಂತಿಯ ತೋಟ ಮಾಡುವಂಥ ಬಜೆಟ್ಟು ಈ ಬಜೆಟ್. ಶಿಸ್ತನ್ನು ಕಾಪಾಡಿರ್ತಕ್ಕಂಥ ರಾಜ್ಯ ಅದು ಕರ್ನಾಟಕ ಅಂತೇಳಿ ನಾವು ಹೇಳುವಾಗ ಹೆಮ್ಮೆ ಅನ್ನಿಸ್ತದೆ. ಆ ವಿತ್ತೀಯ ಶಿಸ್ತನ್ನು ಗಮನದಲ್ಲಿಟ್ಟುಕೊಂಡು
ಅತ್ಯಂತ ಶಿಸ್ತಿನ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಂಡಿಸಿದ್ದಾರೆ. ಅದರ ಜೊತೆಗೆ ಕಟ್ಟಕಡೆ ಮನುಷ್ಯರು, ಅಲೆಮಾರಿ ಜನಾಂಗ, ಇಲ್ಲಿವರೆಗೆ ಅಲೆಮಾರಿ ಜನಾಂಗ ಯಾರ್ಯಾರೇ ನಾವು ನಿಮ್ನ ವರ್ಗದವ್ರನ್ನ ಗುರುತಿಸಿದ್ರು, ಅತ್ಯಂತ ಬಡವರನ್ನ ಗುರುತಿಸಿದ್ರು, ಅತ್ಯಂತ ಶೋಷಿತರನ್ನು ಗುರುತಿಸಿ ಅವ್ರನ್ನ ಉನ್ನತಿಗೆ ಪ್ರಯತ್ನ ಮಾಡಿದ್ರು, ಅಲೆಮಾರಿಗಳು ಉಳ್ಕೊಂಡಿದ್ರು. ಅಲೆಮಾರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ವಸತಿಗಾಗಿ 100 ಕೋಟಿ ರೂಪಾಯಿಯನ್ನು ಒದಗಿಸೋದರ ಮೂಲಕ ಅತ್ಯಂತ ಕಟ್ಟಕಡೆ ವ್ಯಕ್ತಿಗೂ ಸಹಿತ ಬಜೆಟ್ ತನ್ನ ಗಮನವನ್ನು ಹರಿಸಿದೆ. ಹಾಗಾಗಿ ಇದು ಶ್ರೀಸಾಮಾನ್ಯನ ಬಜೆಟ್ಟು, ಸಾಮಾಜಿಕ ನ್ಯಾಯವನ್ನು ನೋಡಿರ್ತಕ್ಕಂಥ ಬಜೆಟ್ಟು, ಇದು ಶಿಸ್ತು, ಆರ್ಥಿಕ ಶಿಸ್ತನ್ನು ಕಾಪಾಡಿರ್ತಕ್ಕಂಥ ಬಜೆಟ್ ಇದಾಗಿದೆ. ಅಭಿವೃದ್ಧಿಗೂ ಸಹಿತ ತನ್ನದೇ ಆದ ರೀತಿಯೊಳಗೆ ವೇಗವನ್ನು ಕೊಡ್ತಕ್ಕಂಥ ಕೆಲಸ ಈ ಬಜೆಟ್ ಮೂಲಕ ಆಗಿದೆ. ಇದು ಕರ್ನಾಟಕದ ಜನತೆಯ ಬಜೆಟ್. ಇದು ಶ್ರೀಸಾಮಾನ್ಯನ ಬಜೆಟ್. ಸರ್ವ ವರ್ಗಗಳನ್ನು ಗಮನದಲ್ಲಿ ಇರಿಸಿಕೊಂಡು ಶಾಂತಿಯ ತೋಟ ಮಾಡುವಂಥ ಬಜೆಟ್ಟು ಈ ಬಜೆಟ್. ಶಿಸ್ತನ್ನು ಕಾಪಾಡಿರ್ತಕ್ಕಂಥ ರಾಜ್ಯ ಅದು ಕರ್ನಾಟಕ ಅಂತೇಳಿ ನಾವು ಹೇಳುವಾಗ ಹೆಮ್ಮೆ ಅನ್ನಿಸ್ತಾ ಇದೆ. ಆ ವಿತ್ತೀಯ ಶಿಸ್ತನ್ನು ಗಮನದಲ್ಲಿಟ್ಕೊಂಡು ಅತ್ಯಂತ ಶಿಸ್ತಿನ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಂಡಿಸಿದ್ದಾರೆ. ಅದರ ಜೊತೆಗೆ ಕಟ್ಟಕಡೆ ಮನುಷ್ಯರು, ಅಲೆಮಾರಿ ಜನಾಂಗ, ಇಲ್ಲಿವರೆಗೆ ಅಲೆಮಾರಿ ಜನಾಂಗ ಯಾರ್ಯಾರೇ ನಾವು ನಿಮ್ನ ವರ್ಗದವ್ರನ್ನ ಗುರುತಿಸಿದ್ರು, ಅತ್ಯಂತ ಬಡವರನ್ನ ಗುರುತಿಸಿದ್ರು, ಅತ್ಯಂತ ಶೋಷಿತರನ್ನು ಗುರುತಿಸಿ ಅವ್ರನ್ನ ಉನ್ನತಿಗೆ ಪ್ರಯತ್ನ ಮಾಡಿದ್ರು, ಅಲೆಮಾರಿಗಳು ಉಳ್ಕೊಂಡಿದ್ರು. ಅಲೆಮಾರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ವಸತಿಗಾಗಿ 100 ಕೋಟಿ ರೂಪಾಯಿಯನ್ನು ಒದಗಿಸೋದರ ಮೂಲಕ ಅತ್ಯಂತ ಕಟ್ಟಕಡೆ ವ್ಯಕ್ತಿಗೂ ಸಹಿತ ಬಜೆಟ್ ತನ್ನ ಗಮನವನ್ನು ಹರಿಸಿದೆ. ಹಾಗಾಗಿ ಇದು ಶ್ರೀಸಾಮಾನ್ಯನ ಬಜೆಟ್ಟು, ಸಾಮಾಜಿಕ ನ್ಯಾಯವನ್ನು ನೋಡಿರ್ತಕ್ಕಂಥ ಬಜೆಟ್ಟು, ಇದು ಶಿಸ್ತು, ಆರ್ಥಿಕ ಶಿಸ್ತನ್ನು ಕಾಪಾಡಿರ್ತಕ್ಕಂಥ ಬಜೆಟ್ ಇದಾಗಿದೆ. ಅಭಿವೃದ್ಧಿಗೂ ಸಹಿತ ತನ್ನದೇ ಆದ ರೀತಿಯೊಳಗೆ ವೇಗವನ್ನು ಕೊಡ್ತಕ್ಕಂಥ ಕೆಲಸ ಈ ಬಜೆಟ್ ಮೂಲಕ ಆಗಿದೆ. ಇದು ಕರ್ನಾಟಕದ ಜನತೆಯ ಬಜೆಟ್. ಇದು ಶ್ರೀಸಾಮಾನ್ಯನ ಬಜೆಟ್. ಸರ್ವ ವರ್ಗಗಳನ್ನು ಗಮನದಲ್ಲಿ ಇರಿಸಿಕೊಂಡು ಶಾಂತಿಯ ತೋಟ ಮಾಡುವಂಥ ಬಜೆಟ್ಟು ಈ ಬಜೆಟ್. ಶಿಸ್ತನ್ನು ಕಾಪಾಡಿರ್ತಕ್ಕಂಥ ರಾಜ್ಯ ಅದು ಕರ್ನಾಟಕ ಅಂತೇಳಿ ನಾವು ಹೇಳುವಾಗ ಹೆಮ್ಮೆ ಅನ್ನಿಸ್ತಾ ಇದೆ. ಆ ವಿತ್ತೀಯ ಶಿಸ್ತನ್ನು ಗಮನದಲ್ಲಿಟ್ಕೊಂಡು ಅತ್ಯಂತ ಶಿಸ್ತಿನ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಂಡಿಸಿದ್ದಾರೆ. ಅದರ ಜೊತೆಗೆ ಕಟ್ಟಕಡೆ ಮನುಷ್ಯರು, ಅಲೆಮಾರಿ ಜನಾಂಗ, ಇಲ್ಲಿವರೆಗೆ ಅಲೆಮಾರಿ ಜನಾಂಗ ಯಾರ್ಯಾರೇ ನಾವು ನಿಮ್ನ ವರ್ಗದವ್ರನ್ನ ಗುರುತಿಸಿದ್ರು, ಅತ್ಯಂತ ಬಡವರನ್ನ ಗುರುತಿಸಿದ್ರು, ಅತ್ಯಂತ ಶೋಷಿತರನ್ನು ಗುರುತಿಸಿ ಅವ್ರನ್ನ ಉನ್ನತಿಗೆ ಪ್ರಯತ್ನ ಮಾಡಿದ್ರು, ಅಲೆಮಾರಿಗಳು ಉಳ್ಕೊಂಡಿದ್ರು. ಅಲೆಮಾರಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ವಸತಿಗಾಗಿ 100 ಕೋಟಿ ರೂಪಾಯಿಯನ್ನು ಒದಗಿಸೋದರ ಮೂಲಕ ಅತ್ಯಂತ ಕಟ್ಟಕಡೆ ವ್ಯಕ್ತಿಗೂ ಸಹಿತ ಬಜೆಟ್ ತನ್ನ ಗಮನವನ್ನು ಹರಿಸಿದೆ. ಹಾಗಾಗಿ ಇದು ಶ್ರೀಸಾಮಾನ್ಯನ ಬಜೆಟ್ಟು, ಸಾಮಾಜಿಕ ನ್ಯಾಯವನ್ನು ನೋಡಿರ್ತಕ್ಕಂಥ ಬಜೆಟ್ಟು, ಇದು ಶಿಸ್ತು, ಆರ್ಥಿಕ ಶಿಸ್ತನ್ನು ಕಾಪಾಡಿರ್ತಕ್ಕಂಥ ಬಜೆಟ್ ಇದಾಗಿದೆ. ಅಭಿವೃದ್ಧಿಗೂ ಸಹಿತ ತನ್ನದೇ ಆದ ರೀತಿಯೊಳಗೆ ವೇಗವನ್ನು ಕೊಡ್ತಕ್ಕಂಥ ಕೆಲಸ ಈ ಬಜೆಟ್ ಮೂಲಕ ಆಗಿದೆ. ಇದು ಕರ್ನಾಟಕದ ಜನತೆಯ ಬಜೆಟ್. ಇದು ಶ್ರೀಸಾಮಾನ್ಯನ ಬಜೆಟ್. ಸರ್ವ ವರ್ಗಗಳನ್ನು ಗಮನದಲ್ಲಿ ಇರಿಸಿಕೊಂಡು ಶಾಂತಿಯ ತೋಟ ಮಾಡುವಂಥ ಬಜೆಟ್ಟು ಈ ಬಜೆಟ್.